DC ಮೇಡಮ್ ಮುಂದೆ ಕೊಟ್ಟಲ್ವಾ? ನೀವು ಬಂದು ಅವ್ರಿಗೂ ಕೊಟ್ಟಿಲ್ವಲ್ಲ? ನೀವು ಮಾಡಿ, ನಾನು ನಿಮ್ಮ ಬಗ್ಗೆ ನಾವೇನು ಇದಲ್ಲ, ನೀವು ಮಾಡಿ ನಿಮ್ಮ ಕೆಲಸ ನೀವು ಮಾಡ್ತೀರಿ. ನೀವು ರೈತರನ್ನ ರೈತ ಸಂಘದಲ್ಲಿ ಅರ್ಜಿ ಕೊಟ್ಟರೆ ನಾನಲ್ವಾ? ಮುಂದೆ ನಿಮಗೆ ಕೂಗಿಲ್ಲ ನಾವು, ನಿಮ್ಮ ಜೊತೆ ಬಂದು ಕಾಂಟ್ರಾಕ್ಟ್ ಅಂತ ಹೋದ. ಈ ಕಾಂಟ್ರಾಕ್ಟ್ ಬಂದಲ್ಲಿ ಇರ್ಬೋದ ಸವಾಲಿ? ಈ ಕಾಂಟ್ರಾಕ್ಟ್ ಬಂದು ಒಂದು ಅರ್ಧ ಗಂಟೆ ವೀಕ್ಷಣೆ ಮಾಡಿರಲ್ವಾ? ಅಲ್ಲಲ್ಲ, ನೀವು ಕಾಂಟ್ರಾಕ್ಟ್ ಜೊತೆ ವೀಕ್ಷಣೆ ಮಾಡಿಲ್ವಾ? ಎಲ್ಲಿ ಹಿಡ್ಕೊಳ್ಳೋಣ ಸರ್ ಅವ್ನು? ಇಲ್ಲೇ ನಾನೇನು ಹೊತ್ಕೋಗ ನಾವು ಊಟ ಹಾಕ ನಾವು ಯಾಕೆ ಹಿಡ್ಕೊಳ್ಳೋಣ ಸರ್ ಅವನ್ನ? ಅಳತೆ ಮಾಡೋಣ, ಮೋಸ ಮಾಡ್ತಾವನ? ನಿಮಗೆ ಧಿಕ್ಕಾರ ಕೂಗಿಲ್ಲ ಯಾಕಡೆ? ಯಾವಾಗ ಕರೆಸ್ತೀರಿ? ಸಾರ್ವಜನಿಕರು ಕರೀರಿ. ಏನು ಹೇಳ್ತಾ ಇದ್ದಾರೆ, ಒಂದು ಎಸ್ಟಿಮೇಷನು ಡ್ರಾಯಿಂಗು ಎಲ್ಲ ಕೊಟ್ರಪ್ಪ ಅಂತೇಳಿ ನಮ್ಮ ಇಂಜಿನಿಯರ್ ಮೇಡಮ್ ಎಷ್ಟು ನಮ್ಗೆ ಬರೋಕೆ ಹೇಳಿದೆ. ನಾನು ನಿಮ್ಮ ಎದುರಿಗೆ ಫೋನ್ ಮಾಡಿ ಹೇಳಿ, ಈಗ ಏನು ಇಷ್ಟು ಕಳಪೆ ನಡೀತೈತೆ ಸರ್. ನೀವು ಹೇಳಿ ಒಂದು ಥರ್ಡ್ ಪಾರ್ಟಿ ಬರೆದ್ರಿ ಒಂದು ಮಾಡಿದ್ರ ಮಾಡಿ ಅದೇವ ಯಾರು ಬಂದಿದ್ರು ಸಪೋರ್ಟ್ ಬರಲಿಲ್ಲ, ಬಂದೇ ಇಲ್ಲ ಅವರೆಲ್ಲ. ಈ ಕಡೆ ಮುಂದೊಂದು ಬರುತ್ತೆ ಕೆಲಸ ಮುಗಿದವರು ಬಿಲ್ ತಗೋಬೇಕಲ್ಲ. ಸರ್ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ತಗೊಳ್ಳಿ ಸರ್. ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಗೊತ್ತಾ ಸರ್? ಕಾಂಕ್ರೀಟ್ ಅನ್ನ ಸರ್ ಮೋಲ್ಡ್ ಹಾಕ್ತಾನಲ್ಲ ಸರ್, ಅದೆಲ್ಲ ತೆಗೆದು ಇಟ್ಕೋಬೇಕು ಸರ್. ಅದನ್ನ ಹಾಕಿ ಎಂಕ್ವೈರಿ ಮಾಡ್ಬೇಕು. ಅದನ್ನ ಜಿಲ್ಲಾಡಳಿತನೇ ಅದಕ್ಕೆ ತೋರಿಸಿದಾಗ ಬಿಲ್ ತಗೊಳಕ್ಕೆ ಸರ್ ಬಿಲ್ಲಿಗಾಗಲ್ಲ ಸರ್. ಕೆಲಸ ಆದ್ಮೇಲೆ ಒಳ್ಳೆ ಕೆಲಸ ಮಾಡಲಿ ಅಂತ ಸರ್ ನಮ್ಮ ಆಸೆ. ಕೆಲಸ ನಿಲ್ಸ ಆಸೆ ಅಲ್ಲ. ನೀವು ಹೇಳ್ತಾರೆ ಒಂದು DC ಮೇಡಮ್, ನೀವಲ್ಲ ಈ ಸಂಬಳ ತಗೊಳ್ಳೋದು ನೀವೆಲ್ಲ ನಿಮಗೆ ಸಂಬಂಧ ಮುನ್ಸಿಪಾಲ್ಟಿದಲ್ವ ಸರ್? ಇದು ನಿಮಗೂ ತಹಸೀಲ್ದಾರ್ ನೀವು 2 ಜನಕ್ಕೂ ಇದೆ ಅಲ್ವಾ? ನಾನೇ ಬಂದಿದ್ದೀನಿ. ನೀವು ಕೇಳಿದ್ರೆ ನಾನು ಇಲ್ಲೆಲ್ಲ ರೋಡ್ ಇದ್ದಲ್ಲಿ ಚರಂಡಿ ನೋಡಕ್ ಬಂದೆ ಅಂತಿರಲ್ಲ ಸರ್. ಏನು ಮಾಡ್ತೀನಿ? ಕಾಂಟ್ರಾಕ್ಟು ಇಲ್ಲಿವರೆಗೆ ಕಾಂಟ್ರಾಕ್ಟ್ ಅವ್ನು ಇಂಜಿನಿಯರ್ ಅವ್ನು ಯಾರು ಕರೆಸ್ಬೇಕು? ಕಾಂಟ್ರಾಕ್ಟ್ ಯಾರು ಕರೆಸ್ಬೇಕು ಸರ್? ನೀವು ಕರೆಸಿದ್ರಲ್ವ? ಪೈಪ್ ಲೈನ್ ರಿಪೇರಿ ಕೆಲಸಕ್ಕೋಸ್ಕರ ಬಂದ್ರಲ್ವಾ? ಈಗ ತಗೊಳ್ಳಿ, ಅದು ಎಸ್ಟಿಮೇಟ್ ಬೇಡವಾ? ನಂಬರ್ ತೊಗೊಂಡು ನಾನು ಮಾತಾಡ್ತೀನಿ, ಅದ್ರ ಜೊತೆ ಮಾತಾಡಿ ಕಳಿಸಿ, ನಮ್ಗೆ ಕಳಿಸಿ, ಹೇಳಿ ಕಳಿಸಿ. ನಮ್ಗೆ ಯಾಕಂದ್ರೆ ಇದು ಇತ್ಯರ್ಥ ಆಗ್ಬೇಕು ಈ ಕೆಲಸ. ಅಳ್ಬೇಕಂದ್ರೆ ನಾವು ಟ್ರಾಫಿಕ್ ಗುಟ್ಟೆ ಮಾಡ್ತಾ ಇದೀವಿ ಸರ್. ಟ್ರಾಫಿಕ್